ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ತಮ್ಮನೇನಲ್ಲಿ ನೋಡಿಕೊಂಡು ಒಳಗಡೆ ಎಂಟ್ರಿ ಆಗಿರ್ತೀರ. ಸೊ ಏನಿದು ಅಂತ ಅಂದರೆ, ನಾವು ಜೀವನದಲ್ಲಿ ಯಾರಿಗೂ ನೋವು ಕೊಟ್ಟು ಕಾಡಿಸಿ ಯಾರನ್ನು ಇಷ್ಟಪಡಬಾರ್ದು. ಯಾಕಂತಂದರೆ ಇದು ಒಂದು ಸ್ವಾರ್ಥಿಗಳು ಇರೋ ಒಂದು ಪ್ರಪಂಚ ಆಗಿದೆ. ಈ ಪ್ರಪಂಚ ಅನ್ನೋದು ಒಂದು ದೊಡ್ಡ ವಿಶಾಲವಾಗಿರೋ ಒಂದು ದೊಡ್ಡ ಪ್ರಪಂಚ ಇದು. ಈ ಪ್ರಪಂಚದಲ್ಲಿ ಯಾರಿಗೂ ನಾವು ಜಾಸ್ತಿ ಹಚ್ಕೊಳ್ಳೋಕೆ ಹೋಗಬಾರ್ದು. ಹೆಂಗೆ ಅಂತಂದರೆ, ಇಲ್ಲಿ ಎಲ್ಲರೂ ಅವ್ರವ್ರ ಕೆಲಸಕ್ಕೋಸ್ಕರ ಪರದಾಡ್ತಾ ಇರ್ತಾರೆ. ಅಂದರೆ ಅವ್ರ ಕೆಲಸ ಮುಗಿಸ್ಕೊಳ್ಳೋಕ್ಕೋಸ್ಕರ ಪರದಾಡ್ತಾ ಇರ್ತಾರೆ. ಅಂತ ಅಂದರೆ ಹೆಂಗೆ ಅಂದರೆ, ನಮ್ಮನ್ನು ಯೂಸ್ ಮಾಡಿಕೊಳ್ಳೋ ಒಂದು ಇದರಲ್ಲಿ ಇರ್ತಾರೆ ಅವರು. ಅಂದರೆ ನಮ್ಮ ಕಡೆಯಿಂದ ಅವರಿಗೆ ಕೆಲಸ ಆಗಬೇಕಾಗಿರುತ್ತೆ. ಸೊ ನಮಗೆ ಆದ್ದರಿಂದ ಅವರು ನಮ್ಮನ್ನು ಯೂಸ್ ಮಾಡಿಕೊಂಡು ಆಮೇಲೆ ನಮ್ಮನ್ನು ಅವರು ಕಡೆಗಣಿಸ್ಬಿಡ್ತಾರೆ. ಸೊ ಹಾಗಾಗಿ ನಾವು ಯಾರ ಜೊತೆನೂ ಯಾರ ಮೇಲೂ ಜಾಸ್ತಿ ಪ್ರೀತಿ ಇಟ್ಕೋಬಾರ್ದು. ಸೊ ಅಂಥವ್ರನ್ನು ಯಾವತ್ತೂ ನೀವು ನಂಬೋಕ್ಕೆ ಹೋಗಬೇಡಿ. ಮತ್ತು ಅಂಥವ್ರಿಂದ ಸ್ವಲ್ಪ ದೂರ ಇರಿ ಅಂತ ನಾನು ಕೇಳ್ಕೊತೀನಿ ಎಲ್ಲರ ಹತ್ರನೂ. ಈ ಮನುಷ್ಯನ ಸಮಸ್ಯೆಗಳು ಏನಿರ್ತಾವೋ ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿ ಒಂದು 2 ರೀಸನ್ಗಳು ಇರ್ತವೆ. ಏನು ಅಂತ ಅಂದರೆ, ಮೊದಲೇದು, ಅವನಿಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇ ಆಸೆ ಪಡೋದಿಲ್ಲ. ಅವನ ಅವಶ್ಯಕತೆಗಿಂತ ಮೀರಿ ಜಾಸ್ತಿ ಆಸೆ ಪಡ್ತಾನೆ. ಇದು ಮೊದಲೇದು. ಆಮೇಲೆ ಇನ್ನು 2ನೇದಾಗಿ ಬಂದ್ಬಿಟ್ಟು, ಸಮಯಕ್ಕಿಂತ ಮೊದಲೇ ಆಗಬೇಕು ಅಂತ ಆಸೆ ಪಡೋದು. ಅಂದರೆ ಅದು ಇನ್ನೂ ಟೈಮ್ ಇರುತ್ತೆ, ಅದಕ್ಕಿಂತ ಮುಂಚೆನೇ ನನಗೆಲ್ಲ ಕೆಲಸ ಆಗಬೇಕು ಅಂತ ಇದು ಮಾಡೋದು 2ನೇ ತಪ್ಪು. ಈ 2 ತಪ್ಪುಗಳನ್ನು ಮಾಡಬೇಡಿ. ಅತಿಯಾಗಿ ಚಿಂತೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸಮಯ ಹಾಳಾಗುತ್ತೆ ಅಷ್ಟೇ. ಅದು ಬಿಟ್ಟು ಏನಾಗುತ್ತೆ? ಏನೂ ಆಗಲ್ಲ. ಸೊ ಏನಂತಂದರೆ, ಇಲ್ಲಿ ನಿನಗಾಗಿ ನೀನು ಬದುಕು, ಇಲ್ಲಿ ಬೇರೆದವ್ರಿಗಾಗಿ ಬದುಕಬೇಡ. ಯಾಕಂದರೆ ಜನ ಹೇಗಿರ್ತಾರೋ ಏನೋ ಗೊತ್ತಿರಲ್ಲ. ಸೊ ನಿನಗೋಸ್ಕರ ಮೊದಲು ನೀನು ಬದುಕು, ಆಮೇಲೆ ಬೇರೆದವ್ರದ್ದು ಯೋಚನೆ ಮಾಡಿ ಅಂತ ಹೇಳ್ತೇನೆ. ನಿನ್ನ ಮೇಲೆ ನೀನು ನಂಬಿಕೆ ಇಡು, ನಿನ್ನ ಮೇಲೆ ನೀನೇ ಆಶ್ರಯ ಆಗಿ ಇರು. ಇಲ್ಲಿ ಬೇರೆದವ್ರನ್ನ ಹುಡುಕಬೇಡ, ಅವರಿಗೆ ಬೇರೆದವ್ರ ಹಿಂದೆ ಹೋಗಬೇಡ, ಯಾರ ಮೇಲೂ ಅವಲಂಬನೆನೂ ಆಗಬೇಡಿ. ಮತ್ತು ಯಾರನ್ನು ಅತಿಯಾಗಿ ಕೂಡ ಪ್ರೀತಿಸಬೇಡಿ. ಅದು ಯಾವುದೇ ಒಂದು ರಿಲೇಷನ್ ಇರಲಿ, ಏನೇ ಇರಲಿ, ಅತಿಯಾಗಿ ಬೇರೆದವ್ರನ್ನ ಪ್ರೀತಿಸಬೇಡಿ. ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಸೊ ಯಾವುದನ್ನು ಅತಿಯಾಗಿ ಮಾಡಬೇಡಿ ಅಂತ ಹೇಳ್ತೇನೆ ನಾನು. ಯಾರ ಹಿಂದೆನೂ ಅಲಿಯೋಕೆ ಹೋಗಬೇಡಿ. ಇದು ಮೊದಲೇದು ನಾನು ಹೇಳೋದು. ಯಾರ ಹಿಂದೆ ಅಲಿಬೇಡಿ. ಜೀವನದಲ್ಲಿ ನಾವು ಯಾರ ಹಿಂದೆನೂ ಅಲಿಬಾರ್ದು. ಅರ್ಥ ಆಯ್ತಾ? ನಮ್ಮ ಹಿಂದೆನೇ ಬರಬೇಕು ಹೊರತಾಗಿ ನಾವು ಯಾರ ಹಿಂದೆನೂ ಅಲಿಬಾರ್ದು. ಇಲ್ಲಿ ಈ ಒಂದು ಸ್ವಾರ್ಥಿಗಳ ಒಂದು ಪ್ರಪಂಚದಲ್ಲಿ ಒಂದು ಎಕ್ಸಾಂಪಲ್, ಈಗ ಒಂದು ಮೇಣದ ಬತ್ತಿ ಇರುತ್ತೆ ಅಲ್ವಾ? ಆ ಮೇಣದ ಬತ್ತಿಯಿಂದ ನಾವು ಎಷ್ಟೋ ಕ್ಯಾಂಡಲ್ಸ್ಗಳನ್ನು ಹಚ್ಚಬಹುದು ಅಲ್ವಾ? ಹಂಗಂತ ಹೇಳಿಬಿಟ್ಟು ಅದರ ಆಯಸ್ ಕಡಿಮೆ ಮಾಡೋಕ್ಕಾಗುತ್ತಾ? ಇಲ್ಲ. ಅದು ಎಷ್ಟಿರುತ್ತೋ ಅಷ್ಟು ಉರಿದ ಮೇಲೇ ಆ ಕ್ಯಾಂಡಲ್ದು ಒಂದು ಜೀವಿತಾವಧಿ ಮುಗಿಯೋದು. ನಾವು ಎಷ್ಟು 1000 ಕ್ಯಾಂಡಲ್ಸ್ಗಳನ್ನು ಹಚ್ಚಿದ್ರು ಕೂಡ ಅದರದ್ದು ಎಷ್ಟು ಜೀವಿತಾವಧಿ ಇರುತ್ತೋ, ಎಷ್ಟು ಅದು ಕ್ಯಾಂಡಲ್ ಬೆಂಕಿ ಆದಮೇಲೆ ಕರಗಿದ ಮೇಲೇ ಅದರದ್ದು ಒಂದು ಆಯಸ್ಸು ಕಡಿಮೆ ಆಗೋದು ಅಲ್ವಾ? ಸಂತೋಷವನ್ನು ಹಂಚಿಕೊಳ್ಳಿ. ಹಾಗೆ ಬೇರೆದವ್ರ ಹತ್ರ ಸಂತೋಷವನ್ನು ಹಂಚಿಕೊಳ್ಳೋದ್ರಿಂದ ನಮ್ಮ ಸಂತೋಷ ಏನು ಕಡಿಮೆ ಆಗಲ್ಲ ಅಲ್ವಾ? ಹಾಗಿದ್ಮೇಲೆ ಯಾಕೆ ಹಂಚ್ಕೋಬಾರ್ದು? ಹಂಚಿಕೊಳ್ಳಿ. ಆದರೆ ಕಷ್ಟನ ಮಾತ್ರ ಹಂಚ್ಕೋಬೇಡಿ. ನಿಮ್ಗೆ ಯಾರ ಹತ್ರ ಇದು ಇರ್ತಾರೋ, ಬಿಲೀವ್ ಇರ್ತಿರೋ ಅವ್ರ ಹತ್ರ ಮಾತ್ರ ಕಷ್ಟನ ಹಂಚ್ಕೊಳ್ಳಿ. ಹಾಗಂತ ಕಷ್ಟ ಎಲ್ಲ ಹೋಗುತ್ತೆ ಅಂತ ಅಲ್ಲ, ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಒಂದು ಇಟ್ಕೊಂಡು ಮನಸ್ಸಲ್ಲಿ ಹಂಚ್ಕೊಳ್ಳಿ, ಹೊರತಾಗಿ ಕಷ್ಟ ಎಲ್ಲ ತೀರುತ್ತೆ ಅಂತ ಅಲ್ಲ. ಜೀವನದಲ್ಲಿ ಬದಲಾವಣೆ ಅನ್ನೋದು ಅನಿವಾರ್ಯವಾಗಿರುತ್ತೆ ಅಲ್ವಾ? ಸೊ ಯಾಕೆ ನಾವು ಮೆಡಿಟೇಷನ್ ಮಾಡಬಾರ್ದು ಅಲ್ವಾ? ಯಾಕೆ ಮೈಂಡ್ನ ಯಾಕೆ ಮಾಡ್ಕೋಬಹುದು? ಯೋಗಾಸನ ಮಾಡ್ಬೋದು, ಧ್ಯಾನ ಮಾಡ್ಬೋದು ಅಲ್ವಾ? ಚಂದ್ರ ಹೆಂಗೆ ಮೋಡಗಳಿಂದ ಹೊರಬರ್ತಾನೋ, ನಾವು ಸಹ ನಮ್ಮ ಕಷ್ಟಗಳಿಂದ ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು ಈ ಒಂದು ಜಗತ್ತಿನಲ್ಲಿ ಅಲ್ವಾ? ಈ ಜಗತ್ತಿನಲ್ಲಿ ಎಷ್ಟೋ ಯುದ್ಧ ಮಾಡಲಿ, ಜಗಳ ಮಾಡಲಿ, ಅದರಿಂದ ನೀವು ಗೆಲ್ಲೋದಕ್ಕಿಂತ ನಿಮ್ಮನ್ನ ನೀವು ಗೆಲ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ? 1000 ಯುದ್ಧ ಮಾಡಿ 1000 ಜಗಳ ಮಾಡಿ ಗೆಲ್ಲೋದಕ್ಕಿಂತ ನಿನ್ನನ್ನೇ ನೀನು ಜಯಿಸು.
ಅಂದರೆ ನಿನ್ನನ್ನು ನೀನು ಗೆಲ್ಲೋ ಮೊದಲು, ಆಮೇಲೆ ಮುಂದೆ ಯೋಚನೆ ಮಾಡಿದರೆ ಆಯಿತು ಅಲ್ವಾ. ಈ ಒಂದು ಜಗತ್ತಿನಲ್ಲಿ ಅಲ್ವಾ, ಈ ಜಗತ್ತಿನಲ್ಲಿ ಎಷ್ಟೋ ಯುದ್ಧ ಮಾಡಲಿ, ಜಗಳ ಮಾಡಲಿ, ಅದರಿಂದ ನೀವು ಗೆಲ್ಲೋದಕ್ಕಿಂತ ನಿಮ್ಮನ್ನು ನೀವು ಗೆಲ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಇದೆಲ್ಲ ಆಗಿ ಒಂದು ಯಶಸ್ಸನ್ನು ಕಂಡಾಗ ಯಶಸ್ಸು ನಿಮಗೆ ಖುಷಿಯನ್ನು ತಂದು ಕೊಡುತ್ತೆ ಹೊರತಾಗಿ ಏನು ಕಲಿಸಲ್ಲ. ಅದು ನಿಮಗೆ ಯಾವುದೇ ಒಂದು ರೀತಿ ಪಾಠ ಕಲಿಸಲ್ಲ, ಏನು ಕಲಿಸಲ್ಲ. ಕಷ್ಟ ಅನ್ನೋದ್ರಿಂದ ನೀವು ಎಷ್ಟೋ ಪಾಠಗಳನ್ನು ಕಲಿತೀರಾ, ಅನುಭವಗಳನ್ನು ಕಲಿತೀರಾ, ನೋವುಗಳನ್ನು ಕಲಿತೀರಾ. ಎಷ್ಟೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸ್ಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತಲ್ಲಿ. ಸೊ ಇದೇ ನಾನು ಹೇಳಬೇಕು ಅಂತ ವಿಡಿಯೋ ಮಾಡಿರೋದು. ಸೊ ಈ ಥರ ಮಾಡೋದ್ರಿಂದ ಜಗತ್ತಿನಲ್ಲಿ ನಮಗೆ ಒಂದು ಬೆಲೆನೂ ಇರುತ್ತೆ, ಒಂದು ನಾವು ವ್ಯಾಲ್ಯೂಯೇಬಲ್ ಪರ್ಸನ್ ಆಗಿರ್ತೀವಿ. ಜೀವನದಲ್ಲಿ ನಾವು ಯಾವುದರ ಹಿಂದೆಯೂ ಬೀಳಬಾರ್ದು, ಅತಿಯಾಗಿ ನಾವು ಯಾರನ್ನು ಪ್ರೀತಿಸಬಾರ್ದು ಅಂತ ಅಂದರೆ ಅತಿಯಾಗಿ ಯಾರನ್ನು ಇಷ್ಟಪಡಬಾರ್ದು ಅಂತ ಹೇಳ್ತೇನೆ. ಅವರಾಗಲೇ ನಮ್ಮ ಹಿಂದೆ ಬರಬೇಕು, ಅಂದರೆ ಸಕ್ಸಸ್ಸನ್ನು ಕಂಡು ಬರಬೇಕು ಹೊರತಾಗಿ ಇಂಪ್ರೆಸ್ ಆಗಿ ಆ ಥರ ಬೇರೆ ನಾನು ಹೇಳ್ತಾ ಇಲ್ಲ. ನಮ್ಮ ಸಕ್ಸಸ್ ಅನ್ನೋ ಒಂದು ಇದರಲ್ಲಿ ಹೇಳ್ತಾ ಇರೋದು, ವೇನಲ್ಲಿ ಹೇಳ್ತಾ ಇದ್ದೀನಿ ನಾನು. ಆ ಸಕ್ಸಸ್ ಅನ್ನೋದು ಒಂದು ನಮ್ಮ ಕಡೆ ಆದಮೇಲೆ ಆವಾಗ ಅವರಾಗಲೇ ನಮ್ಮ ಹಿಂದೆ ಬರಬೇಕು ಹೊರತಾಗಿ ನಾವು ಅವ್ರ ಹಿಂದೆ ಹೋಗಬಾರ್ದು ಅಂತ ನಾನು ಈ ಕಂಟೆಂಟು ತಿಳಿಸ್ಕೊಟ್ಟಿದ್ದೇನೆ. ಸೊ ಇಷ್ಟು ಹೇಳಿ ಈ ಒಂದು ಮೋಟಿವೇಶ್ನಲ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವ ವಿಡಿಯೋ ಹಾಕ್ತೇನೆ ಮೊದಲು ಬಂದು ನಿಮಗೆ ರೀಚ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತು ನಾನು ಬೇರೆ ಒಂದು ಕಂಟೆಂಟ್ ಜೊತೆಗೆ ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬೈ ಬಾಯ್.